ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಈ ಲೆಸನಲ್ಲಿ ಏನೇನು ಕಲಿತೀವಪ್ಪ ಅಂದರೆ ಇಂಪಾರ್ಟೆಂಟ್ ರೋಲ್ ಆಫ್ ಲೇಬರ್ ಆ್ಯಂಡ್ ಇಟ್ಸ್ ಟೈಪ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಡಿವಿಷನ್ ಆಫ್ ಲೇಬರ್, productive and unproductive labor, role of women and discrimination to men, employment and its types, abolition act and bonded labor and child labor system. ಸೊ ಈ ಲೆಸನ್ನಲ್ಲಿ ನಾವು ಲೇಬರ್ ಅಂದರೆ ಯಾರು, ಎಂಪ್ಲಾಯ್ಮೆಂಟ್ ಅಂದರೆ ಕೆಲಸ ಅಂದರೆ ಏನು, ಲೇಬರಲ್ಲಿ ಯಾವ ರೀತಿ ಟೈಪ್ಸ್ ಇದೆ, ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಡಿವಿಷನ್ ಆಫ್ ಲೇಬರ್ ಅಂದರೆ ಒಂದು ಮನುಷ್ಯನ ಸಾಮರ್ಥ್ಯವನ್ನು ಅಳೆದು ಅವರು ಈ ಕೆಲಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಓಕೆನಾ? ಸೊ ಅದನ್ನು ತಿಳ್ಕೊಂಡು ಮಾಡೋದು ಮುಂದೆ ಹೇಳ್ತಾ ಹೋಗ್ತೀನಿ. ಪ್ರೊಡಕ್ಟಿವ್ ಆ್ಯಂಡ್ ಅನ್ಪ್ರೊಡಕ್ಟಿವ್ ಲೇಬರ್ ಅಂದರೆ ಯಾರಿಗೆ ಸಾಮರ್ಥ್ಯ ಇದೆ ಮತ್ತು ಯಾರಿಗೆ ಕೆಲಸ ಮಾಡೋ ಸಾಮರ್ಥ್ಯ ಇಲ್ಲ. ಮತ್ತು ಇಲ್ಲಿ ಎಂಪ್ಲಾಯ್ಮೆಂಟಲ್ಲಿ ವುಮೆನ್ ರೋಲ್ ಏನು, ಮತ್ತು ಮೆನ್ಗೂ ಮತ್ತು ವುಮೆನ್ಗೂ ಯಾವ ರೀತಿ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ, ಎಂಪ್ಲಾಯ್ಮೆಂಟಲ್ಲಿ ಯಾವ ರೀತಿ ಎಂಪ್ಲಾಯ್ಮೆಂಟ್ ಇದೆ, ಮತ್ತು ಬಾಂಡೆಡ್ ಲೇಬರ್ ಅಂದರೆ ಏನು, ಮತ್ತು ಚೈಲ್ಡ್ ಲೇಬರ್ ಅಂದರೆ ಏನು. ಸೊ ರೀತಿ ಎಲ್ಲದ್ರ ಬಗ್ಗೆ ನಾವು ಈ ಲೆಸನಲ್ಲಿ ಡಿಸ್ಕಸ್ ಮಾಡೋಣ. ಲೇಬರ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ indispensable factor of production. Different types of jobs require different types of labor along with land and capital. ಈಗ ನಾವು 8th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀವಲ್ಲ, ವಿಚ್ ಆರ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್: ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ರಾ ಮೆಟೀರಿಯಲ್ಸ್. ಸೊ ಈ ರೀತಿ ಎಲ್ಲವನ್ನು ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ ಅಲ್ವಾ. ಸೊ ಅಲ್ಲಿ ಯಾವುದೇ ಒಂದು ರಾ ಮೆಟೀರಿಯಲ್ಲು ಫಿನಿಶ್ಡ್ ಪ್ರಾಡಕ್ಟ್ ಆಗಬೇಕಂದ್ರೆ ಸೊ ಅಲ್ಲಿ ಏನು ಇಂಪಾರ್ಟೆಂಟು, ಲೇಬರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮತ್ತು ಆ ಲೇಬರ್ನ ನಾವು ಸಪ್ರೇಟ್ ಮಾಡೋಕ್ಕೂ ಆಗೋಲ್ಲ. ಆ ರೀತಿ ನಾವು ಸಪ್ರೇಟ್ ಮಾಡಿದ್ರೆ ಅಲ್ಲಿ ರಾ ಮೆಟೀರಿಯಲ್ಸು ಫಿನಿಶ್ಡ್ ಗೂಡ್ಸ್ ಆಗಲ್ಲ. ಸೊ ಅದು ಕೊಟ್ಟಿದ್ರು ಇಂಡಿಸ್ಪೆನ್ಸಿಬಲ್ ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಬ್ ರಿಕ್ವೈರ್ಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೇಬರ್ ಅಲ್ವಾ. ಸೊ ನಮ್ಮ ಪ್ರಪಂಚದಲ್ಲಿ ಬೇಕಾದಷ್ಟು ರೀತಿಯಾದ ಕೆಲಸ ಇದೆ. ಸೊ ಎಲ್ಲ ಕೆಲಸವನ್ನು ಒಂದೇ ಮನುಷ್ಯ ಮಾಡೋಕ್ಕಾಗಲ್ಲ. ಅವ್ರವ್ರಿಗೆ ಅವರವರೇ ಆದಂತಹ ಸ್ಕಿಲ್ ಇರುತ್ತೆ, ಮತ್ತು ಅದು ಕೆಲವೊಂದು ಜಾಬ್ ಮೇಲೆ ಸಹ ರಿಕ್ವೈರ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ಲ್ಯಾಂಡು ಕ್ಯಾಪಿಟಲ್ ಎಷ್ಟು ಮುಖ್ಯನೋ ಅದೇ ರೀತಿಯೇ ಲೇಬರು ಸಹ ತುಂಬ ಮುಖ್ಯ. ನೆಕ್ಸ್ಟ್, ಮೀನಿಂಗ್ ಆಫ್ ಲೇಬರ್. ಸೊ ಲೇಬರ್ ಅಂದರೆ ಏನು? ಬೈ ಲೇಬರ್ ವಿ ಮೀನ್ ದ ಕೆಪಾಸಿಟಿ ಟು ಎಕ್ಸರ್ಟ್ physical or mental effort of a purpose of production, goods or a service. It is only human labor that is considered in this context. The exertion of non-human animals is not called labor. ಸೊ ನಾನು ಹೇಳಿದ್ರೆ ನಿಮಗೆ ಲೇಬರ್ ಅಂದ್ರೇನು, ಅವ್ರಿಗೊಂದು ಕೆಪಾಸಿಟಿ ಇರುತ್ತೆ, ಫಿಸಿಕಲಿ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು, ಯಾವ ಪರ್ಪಸ್ಗೋಸ್ಕರ, ಪ್ರೊಡ್ಯೂಸಿಂಗ್ ಗೂಡ್ಸ್ ಆರ್ ಸರ್ವೀಸಸ್. ಸೊ ಅಂಥ ಕೆಪಾಸಿಟಿ ಯಾರಿಗೆ? ಹ್ಯೂಮನ್ ಲೇಬರ್ಗೆ ಮಾತ್ರ. ಸೊ ಅಂಥವ್ರನ್ನ ಮಾತ್ರ ನಾವು ಲೇಬರ್ ಅಂತ ಕರಿತೀವಿ. ಅಥವಾ ನಾನ್ ಹ್ಯೂಮನ್ ಅನಿಮಲ್ಸ್ ಆದರೆ ಅದನ್ನು ನಾವು ಲೇಬರ್ ಅಂತ ಕರೆಯಲ್ಲ. ನೆಕ್ಸ್ಟ್, ಲೇಬರ್ ಇನ್ಕ್ಲೂಡ್ಸ್ ಆಲ್ ಮ್ಯಾನ್ಯುಯಲ್ ಆ್ಯಂಡ್ ಮೆಂಟಲ್ ಎಫರ್ಟ್ ಮೇಡ್ ಇನ್ ಆರ್ಡರ್ ಟು ಅರ್ನ್ ಲಿವಿಂಗ್ ಅಲ್ವಾ. ಸೊ ಅಲ್ಲಿ ಮ್ಯಾನ್ಯು ಅಂದರೆ ಫಿಸಿಕಲ್ ಮತ್ತು ಮೆಂಟಲ್ ಎಫರ್ಟ್ನ ಹಾಕಿ ನಮಗೆ ಬೇಕಾದಂತಹ ದುಡ್ಡು ಅಥವಾ ಲೈವ್ಲಿಹುಡ್ನ ಅರ್ನ್ ಮಾಡ್ತೀವಿ. ಇಟ್ ರಿಸಲ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ಐದರ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್. ಸೊ ಅದೆಲ್ಲಿ ರಿಸಲ್ಟ್ ಆಗುತ್ತೆ? ಗೂಡ್ಸ್ ಆ್ಯಂಡ್ ಸರ್ವಿಸ್, ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಲ್ಲಿ ಅದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಇಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ವರ್ಕ್ ಅಂಡರ್ಟೇಕನ್ ಫಾರ್ ಒನ್ಸ್ ಪ್ಲೆಷರ್ ಆರ್ ಔಟ್ ಆಫ್ ಚಾರಿಟಿ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಒಬ್ಬರಿಗೆ ಸಂತೋಷ ಆಗಲಿ ಅಥವಾ ಒಬ್ಬರಿಗೆ ದಾನ ಮಾಡಬೇಕಂತ ಹೇಳ್ಬಿಟ್ಟು ನಾವು ಯಾವುದನ್ನು ಮಾಡೋಕ್ಕಾಗಲ್ಲ. ದ ಸರ್ವಿಸ್ ಆಫ್ ಎ ನರ್ಸ್ ಹೂ ರಿಸೀವ್ಸ್ ಪೇಮೆಂಟ್ ಆರ್ ರಿಗಾರ್ಡ್ ಆಸ್ ಲೇಬರ್, ಬಟ್ ದ ಸರ್ವಿಸ್ ಆಫ್ ಎ ಮದರ್ ಹೂ ಕೇರ್ಸ್ ಫಾರ್ ಹರ್ ಸಿಕ್ ಚೈಲ್ಡ್ ಆರ್ ನಾಟ್ ರಿಗಾರ್ಡೆಡ್ ಆಸ್ ಲೇಬರ್. ಸೊ ಇಲ್ಲಿ ಸರ್ವಿಸ್ ಒಂದೇ ಇರುತ್ತೆ ಅಲ್ವಾ. ಸರ್ವಿಸ್ ಒಂದೇ ಇದ್ರೂ ಆ ಜಾಗ ಮತ್ತು ಮಾಡುವಂಥ ವ್ಯಕ್ತಿಗಳ ಮೇಲೆ ಲೇಬರ್ ಯಾರು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಇಲ್ಲಿ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ.
ಒಂದು ನರ್ಸ್ ಮಾಡೋ ಕೆಲಸನ ಏನು ಮಾಡ್ತಾರೆ, ಒಬ್ಬ ನರ್ಸು ಒಂದು ಪೇಷಂಟ್ನ ಟ್ರೀಟ್ ಮಾಡ್ತಾರೆ. ಅದೇ ರೀತಿಯೇ ಒಂದು ಮಗುನ ಒಂದು ತಾಯಿ ನೋಡ್ಕೊಂಡಾಗ ಅಲ್ಲಿ ಮಾಡೋ ಕೆಲಸ ಒಂದೇ ಇರುತ್ತೆ, ಬಟ್ ಅಲ್ಲಿ ಲೇಬರ್ ಅನ್ನೋ ಪದ ಬರಲ್ಲ. ಎನಿ ಎಕ್ಸರ್ಷನ್ ಆಫ್ ಮೈಂಡ್ ಆ್ಯಂಡ್ ಬಾಡಿ ಅಂಡರ್ಗೋಸ್ partly or wholly with a view to some good other than the pleasure derived from the work is called labor. ಸೊ ಇಲ್ಲಿ ಪ್ಲೆಷರ್ಗೋಸ್ಕರ ಅಲ್ಲದೆ ನಮ್ಮ ಲೈವ್ಲಿಹುಡ್ಗೋಸ್ಕರ ಪಾರ್ಟ್ಲಿ ಅಥವಾ ಫುಲ್ಲಿ ನಾವು ಒಂದು ಕೆಲಸ ಮಾಡ್ತಿದ್ದೀವಿ, ಒಂದು ಒಳ್ಳೆಯದಾಗಿ ಒಂದು ಕೆಲಸ ಮಾಡ್ತಿದ್ದೀವಿ ಅಂತ ಅಂದರೆ ಸೊ ಅವ್ರನ್ನ ನಾವು ಲೇಬರ್ ಅಂತ ಕರಿತೀವಿ. ಸೊ ಅಲ್ಲಿ ಪ್ಲೆಷರ್ ಇರಲ್ಲ, ಸೊ ಅಲ್ಲಿ ಕಷ್ಟಪಟ್ಟು ದುಡಿಬೇಕು, ನಾವು ಲೈವ್ಲಿಹುಡ್ನ ಅರ್ನ್ ಮಾಡಬೇಕು ಅನ್ನೋದು ಮಾತ್ರ ಇರುತ್ತೆ. ನೆಕ್ಸ್ಟ್, ಫೀಚರ್ಸ್ ಆಫ್ ಲೇಬರ್. ಲೇಬರ್ ಕೆನಾಟ್ ಬಿ ಸಪ್ರೇಟೆಡ್ ಫ್ರಮ್ ದಿ ಲೇಬರರ್. ಲೇಬರ್ ಕೆನಾಟ್ ಬಿ ಅಕ್ಯುಮುಲೇಟೆಡ್. ಸೊ ಲೇಬರರಿಂದ ಅಂದರೆ ಒಂದು ಕೆಲಸ, ಲೇಬರ್ ಅಂದರೆ ಕೆಲಸ ಮಾಡೋರು, ಆ ಕೆಲಸ ಮಾಡೋರಿಂದ ಅವ್ರ ಕೆಲಸವನ್ನು ಸಪ್ರೇಟ್ ತೆಗಿಯೋಕ್ಕೆ ಆಗಲ್ಲ ಅಲ್ವಾ. ಸೊ ಅಲ್ಲಿ ಅವ್ರು ಮಾಡೋದ್ರಲ್ಲಿ ಕೆಲಸ ಕಾಣುತ್ತೆ ಹೊರತು ಇಲ್ಲ ಅವ್ರ ಕೆಲಸ ಅಂತ ನಾವು ಸಪ್ರೇಟ್ ಮಾಡೋಕ್ಕೆ ಆಗಲ್ಲ. ಮತ್ತು ನಾವು ಲೇಬರ್ಸ್ನ ಅಕ್ಯುಮುಲೇಟ್ ಮಾಡೋಕ್ಕಾಗಲ್ಲ, ಬಿಡಪ್ಪ ನಾನು ಇದನ್ನು ಲೇಬರಿಂದ ಅವ್ರ ಕೆಲಸನ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಒಂದು ಕಡೆ ಸೇವ್ ಮಾಡಿ ಇಟ್ಕೋತೀನಿ ಅಂತ ಆಗುತ್ತಾ, ಇಲ್ವಾ. ಸೊ ಅಲ್ಲಿ ಪ್ರತಿಯೊಂದು ಲೇಬರರು ಬರಬೇಕು, ಅಲ್ಲಿ ಅವರು ಕೆಲಸ ಮಾಡಬೇಕು, ಆವಾಗಲೇ ಅದು ಲೇಬರ್ ಮತ್ತು ಅಲ್ಲಿ ಕೆಲಸ ಅನ್ನೋದು ನಡೆಯುತ್ತೆ. ಥರ್ಡ್ ಪಾಯಿಂಟ್, ಲೇಬರ್ ಸಪ್ಲೈ ವೇರೀಸ್ ಓವರ್ ಟೈಮ್ ಅಲ್ವಾ. ಸೊ ನಮ್ಗೆ ಹೇಳಿದ್ರೆ ಎಲ್ಲ ಕಡೆಯೂ ಎಲ್ಲ ರೀತಿಯಾದ ಲೇಬರ್ ಸಿಗಲ್ಲ, ಸೊ ಅಲ್ಲಿ ಟೈಮ್ ಟು ಟೈಮ್ ವೇರಿ ಆಗ್ತಾ ಹೋಗುತ್ತೆ. ಲೇಬರ್ ಈಸ್ ಲೆಸ್ ಮೊಬೈಲ್ ಅಂದರೆ ನಾವು ಎಲ್ಲಂದರೆ ಅಲ್ಲಿ ಹೋದ ತಕ್ಷಣ ಲೇಬರ್ಸ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಸೊ ಇಟ್ ಇಸ್ ಕಾಲ್ಡ್ ಲೆಸ್ ಮೊಬೈಲ್. ಲೇಬರ್ ಡಿಫರ್ಸ್ ಇನ್ ಎಫಿಷಿಯನ್ಸಿ ಅಂದರೆ ಒಂದು ಲೇಬರ್ ಮಾಡಿದ ಕೆಲಸ ಇನ್ನೊಬ್ಬ ಅಷ್ಟೇ ಕರೆಕ್ಟಾಗಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಸೊ ಅಲ್ಲಿ ಎಫಿಷಿಯನ್ಸಿ ಡಿಫರ್ ಆಗುತ್ತೆ. ಮತ್ತು ಲೇಬರ್ ಇಸ್ ಆನ್ ಆ್ಯಕ್ಟಿವ್ ಫ್ಯಾಕ್ಟರ್, ಆವಾಗ ಹೇಳಿದ್ನಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಸೊ ಅದು ಲೇಬರ್ ಇಸ್ ಆನ್ ಆ್ಯಕ್ಟಿವ್ ಫ್ಯಾಕ್ಟರ್. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಲೇಬರ್. ಲೇಬರ್ ಈಸ್ ಅ ಪ್ರೊಡಕ್ಟಿವ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. It is considered to be important not only because it is productive but also because it activities other factors and makes them too useful for production purpose. ಸೊ ಇಲ್ಲಿ ಲೇಬರ್ ಯಾಕೆ ಆ್ಯಕ್ಟಿವ್ ಫ್ಯಾಕ್ಟರ್ ಅಥವಾ ಪ್ರೊಡಕ್ಷನ್ ಫ್ಯಾಕ್ಟರ್ ಅಂತ ಕರೀತಾರೆ ಅಂತಂದರೆ ಅಲ್ಲಿ ಅವರು ಇಂಪಾರ್ಟೆಂಟ್ ಅಂತ ಮಾತ್ರ ಅಲ್ಲ, ಸೊ ಒಂದು ರಾ ಮೆಟೀರಿಯಲ್ನ ಫುಲ್ ಯೂಸ್ಫುಲ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡೋದು ಯಾರು, ಲೇಬರ್. ದೇರ್ ಫಾರ್ ದ ಸೈಜ್ ಆಫ್ ದ ಲೇಬರ್ ಫೋರ್ಸ್ ಇನ್ ಎ ಕಂಟ್ರಿ ಈಸ್ ಡಿಟರ್ಮೈನ್ಡ್ ಬೈ ದಿ ನಂಬರ್ ಆಫ್ ಪೀಪಲ್ ಇನ್ ದ ಏಜ್ ಗ್ರೂಪ್ ಆಫ್ 15 to 60 years. ಸೊ ಇಲ್ಲಿ ಲೇಬರ್ ಗ್ರೂಪ್ ಅಂತ ಯಾರು ಕರೀತಾರೆ ಅಂದರೆ 15 ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು 60 ವರ್ಷಕ್ಕಿಂತ ಕೆಳಗಡೆ ಇದ್ದವ್ರನ್ನ ನಾವು ಲೇಬರ್ ಅಂತ ಕರಿತೀವಿ. ಜನರಲ್ ದ ಚಿಲ್ಡ್ರನ್ ಬಿಲೋ 15 years ಆರ್ ಏಜ್ಡ್ and aged people above 60 years not participate in the productive activity. In India, 40% of population constituted the labor force in 2011. So according to labor force 2011 ಪ್ರಕಾರ 15 ವರ್ಷಕ್ಕೆ ಕೆಳಗಡೆಯವ್ರನ್ನ ಮಕ್ಕಳು, 60 ವರ್ಷ ಮೇಲ್ಪಟ್ಟವ್ರನ್ನ ನಾವು ಸ್ವಲ್ಪ ವಯಸ್ಸಾಗಿದೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಾಡ್ತೀವಲ್ಲ, ರಿಟೈರ್ಮೆಂಟ್ ಏಜ್ ಅಂತಲೂ ಹೇಳ್ತೀವಲ್ಲ, ಸೊ ಹಾಗಾಗಿ ರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. Next, types of labor. Labor can be many types. It can be categorized as based on nature of work done, physical or mental, skilled, semi-skilled and unskilled labor. ಸೊ ಇಲ್ಲಿ ಫಿಸಿಕಲ್ ಮತ್ತು ಮೆಂಟಲ್ ವರ್ಕ್ ಮಾಡೋರಿಗೆ ನೇಚರ್ ಆಫ್ ವರ್ಕ್ ಮೇಲೆ ಡಿವೈಡ್ ಮಾಡ್ತೀವಿ. ಸ್ಕಿಲ್ ಮೇಲೆ ಕೆಲವೊಬ್ಬರು ಫುಲ್ಲಿ ಸ್ಕಿಲ್ಡ್ ಇರ್ತಾರೆ, ಕೆಲವೊಬ್ಬರು ಸೆಮಿ ಸ್ಕಿಲ್ಡ್ ಇರ್ತಾರೆ ಮತ್ತು ಕೆಲವೊಬ್ಬರು ಅನ್ಸ್ಕಿಲ್ಡ್ ಇರ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಏನು ಮಾಡ್ತೀವಿ, ಏರೋಪ್ಲೇನ್ ಓಡಿಸೋದಂತ ಇಟ್ಕೊಳ್ಳಿ. ಓಕೆ, ಸೊ ಅಲ್ಲಿ ಯಾರು ತುಂಬ ಟ್ರೈನಿಂಗ್ ತೊಗೊಂಡಿರ್ತಾರೋ ಅಲ್ಲಿ ಫುಲ್ಲಿ ಸ್ಕಿಲ್ಡ್ ಇರ್ತಾರೆ. ಸೆಮಿ ಸ್ಕಿಲ್ಡ್ ಅಂದರೆ ಕಲಿತಾರೆ, ಅವರು ಅರ್ಧಂಬರ್ಧ ಗೊತ್ತಿರುತ್ತೆ. ಸೊ ನಾನು ಆ್ಯಸ್ ಎ ಪ್ಯಾಸೆಂಜರ್ ನಾನು ಹೋಗ್ತಿದ್ದೀನಿ, ಐ ಆಮ್ ಅನ್ಸ್ಕಿಲ್ಡ್ ಲೇಬರ್. ಸೊ ಅಲ್ಲಿ ನನಗೇನು ಗೊತ್ತೇ ಇಲ್ಲ, ಇವಾಗ ನಾನು ಲೇಬರಾಗಿ ಹೋದರೂ ನಾನೆಂತ ಕನ್ಸಿಡರ್ ಮಾಡ್ತಾರೆ, ಅನ್ಸ್ಕಿಲ್ಡ್ ಲೇಬರ್ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್, ಟ್ರೈನಿಂಗ್, ಪ್ರೊಫೆಷನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಲೇಬರ್. ಸೊ ಪ್ರೊಫೆಷ್ನಲಾಗಿ ಯಾರು ಟ್ರೈನಿಂಗ್ ತೊಗೊಂಡು ಹೋಗ್ತಿರ್ತಾರಲ್ಲ, ಸೊ ಅವ್ರನ್ನ ಟ್ರೈನಿಂಗ್ ಬೇಸ್ ಮೇಲೆ ಮಾಡ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಅಂದರೆ ನಮ್ಮ ಅಡ್ಮಿನಿಸ್ಟ್ರೇಷನ್, ನಮ್ಮ ಕಂಟ್ರಿ ಅಡ್ಮಿನಿಸ್ಟ್ರೇಷನಲ್ಲಿ ಕೆಲಸ ಮಾಡೋರು ಅಡ್ಮಿನಿಸ್ಟ್ರೇಟಿವ್ ಲೇಬರ್. ಇನ್ಕಮ್ ಪ್ರೊಡಕ್ಟಿವ್ ಆ್ಯಂಡ್ ಅನ್ಪ್ರೊಡಕ್ಟಿವ್ ಲೇಬರ್. ಸೊ ನಿಮ್ಮ ಎಲ್ಲ ಎಫೆಕ್ಟ್ ಹಾಕಿ ಅಂತ ಪ್ರೊಡಕ್ಷನ್ ಆಗುತ್ತಲ್ಲ, ಸೊ ಅಲ್ಲಿ ಪ್ರೊಡಕ್ಟಿವ್ ಮತ್ತು ಅನ್ಪ್ರೊಡಕ್ಟಿವ್ ಲೇಬರ್ ಅಂತ ಬೇಸ್ ಮಾಡಿ ಅಲ್ಲಿ ಇನ್ಕಮ್ ಅನ್ನು ಹೆಡ್ಡಿಂಗಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ, ಡಿವಿಷನ್ ಆಫ್ ಲೇಬರ್. ಡಿವಿಷನ್ ಆಫ್ ಲೇಬರ್ ಈಸ್ ಆ್ಯನ್ ಓಲ್ಡ್ as mankind. Even in the life of primitive
man, we find the elementary division of labor between man and woman. Man hunted the fished while the woman cooked, made clothes and looked after the children. ಸೊ ಇಲ್ಲಿ ಡಿವಿಷನ್ ಆಫ್ ಲೇಬರ್ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ನಮ್ಮ ಆ್ಯನ್ಸಿಸ್ಟರ್ಸ್ ಟೈಮಿಂದನೂ ಅಂದರೆ ಮನುಷ್ಯ ಅಂತ ಗುರುತಿಸ್ಕೊಂಡಾಗಿದ್ದನು ಸಹ ಅಲ್ಲಿ ಏನಾಗಿದೆ ಅಂದರೆ ಗಂಡು ಮತ್ತು ಹೆಣ್ಣಿನ ನಡುವೆ ಅಲ್ಲಿ ಡಿವಿಷನ್ ಇದೆ. ಸೊ ಆವಾಗ ಒಂದು ಗಂಡು ಆಚೆ ಹೋಗಿ ಫಿಶ್ ಹಿಡ್ಕೊಂಬಂದರೆ ಆಗ ವುಮೆನ್ ಏನು ಮಾಡ್ತಾಳೆ ಅಥವಾ ಹೆಣ್ಮಗು ಏನು ಮಾಡ್ತಾಳೆ ಅಂದರೆ ಅದನ್ನು ಕುಕ್ ಮಾಡಿ ಮಕ್ಕಳನ್ನ ನೋಡ್ಕೋತಿದ್ರು ಅಂತ ಹೇಳಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಆ್ಯಡಮ್ ಸ್ಮಿತ್ಸ್ ಇಲಿಸ್ಟ್ರೇಷನ್. ಯಾರಿದು ಆ್ಯಡಮ್ ಸ್ಮಿತ್ ಬಂದ್ಬಿಟ್ಟು ಫಾದರ್ ಆಫ್ ಎಕನಾಮಿಕ್ಸ್. ಸೊ ಇವರು ಬಗ್ಗೆ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ್ಯಡಮ್ ಸ್ಮಿತ್ ಈಸ್ ದ ಫಾದರ್ ಆಫ್ ಎಕನಾಮಿಕ್ಸ್. ಇನ್ ಹಿಸ್ ಫೇಮಸ್ ಬುಕ್ ದ ವೆಲ್ತ್ ಆಫ್ ನೇಷನ್ಸ್ in 1776 that gives an example of the advantages of division of labor. One man draws out the wire, another straightens it, a third cuts it, a fourth points it, and the fifth grinds it on top of the receiving the head, the important business of making a pin. ಸೊ ಇಲ್ಲಿ ಒಂದು ಪುಟಾಣಿ ವೈರ್, ಓಕೆನಾ. ಸೊ ಆ ಪುಟಾಣಿ ವೈರ್ಗೆ ಎಷ್ಟೆಷ್ಟು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ, ಅಂದರೆ ಒಂದು ಕೆಲಸ, ಓಕೆನಾ. ಸೊ ಒಬ್ಬ ಮನುಷ್ಯ ಬಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ವೈರ್ನ ಎಳಿತಾರೆ, ಇನ್ನೊಬ್ರು ಅದನ್ನು ಸ್ಟ್ರೈಟ್ ಮಾಡ್ತಾರೆ, ಮೂರನೇ ವ್ಯಕ್ತಿ ಅದನ್ನು ಕಟ್ ಮಾಡ್ತಾರೆ, ನಾಲ್ಕನೇ ಪಾಯಿಂಟ್ ಮಾಡ್ತಾರೆ, ಐದನೇ ವ್ಯಕ್ತಿ ಅವ್ರನ್ನ ಗ್ರೈಂಡ್ ಮಾಡಿ ಟಾಪ್ ರಿಸೀವಿಂಗ್ ಹೆಡ್ಗೆ ಇನ್ನೊಬ್ಬ ಬಂದ್ಬಿಟ್ಟು ಪಿನ್ ಹಾಕ್ತಾರಂತೆ. ಸೊ ಅಕಾರ್ಡಿಂಗ್ ಟು ಹಿಮ್ ವಿತ್ ದ ಡಿವಿಷನ್ ಆಫ್ ಲೇಬರ್ 10% help to produce 48,000 pins a day, where without a specialization they can produce only 10 pins a day per person. ಸೊ ಇಲ್ಲಿ ಯಾರು ತುಂಬ ಸ್ಪೆಷಲೈಸ್ಡ್ ಇರ್ತಾರೋ ಅವರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಎಷ್ಟು? 48,000 ಪಿನ್ಸ್ ಮಾಡ್ತಾರೆ ಅಂತ ಒಂದು ದಿವಸಕ್ಕೆ. ಅದೇ ಒಂದು ಮನುಷ್ಯನೇ ಅಥವಾ ಒಬ್ಬ ವ್ಯಕ್ತಿನೇ ಮಾಡಬೇಕಂದ್ರೆ ಬರೀ ಎಲ್ಲ ಕೆಲಸ ಕಟ್ಟಿಂಗಿಂದ ಸ್ಟ್ರೈಟಿಂಗಿಂದ ಬೆಂಡಿಂಗಿಂದ ಎಲ್ಲ ಮಾಡ್ತಿದ್ರೆ ಸೊ ಬರೀ 10 ಪಿನ್ನ ಮಾತ್ರ ಅವರು ಮಾಡ್ತಿದ್ರು. ಸೊ ಅಲ್ಲಿ ಡಿವಿಷನ್ ಆಫ್ ಲೇಬರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಫಾದರ್ ಆಫ್ ಎಕನಾಮಿಕ್ಸ್ ಆದಂತಹ ಆ್ಯಡಮ್ ಸ್ಮಿತ್ ಅವರು ಹೇಳ್ತಿದ್ದಾರೆ. By division of labor, we mean the allocation of different parts of the production process to different workers or to different groups of workers. ಸೊ ಅಲ್ಲಿ ಲೇಬರ್ ಆಫ್ ಏನಾಗುತ್ತೆ ಅಂದರೆ ಅಲೋಕೇಶನ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್, ಅಂದರೆ ಒಂದೊಂದು ಪಾರ್ಟ್ನ ಒಬ್ಬೊಬ್ಬರಿಗೆ ಕೊಡೋದು, ಓಕೆನಾ. ಸೊ ಅವಾಗ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ವರ್ಕರ್ಸ್ ಇರ್ತಾರೆ ಮತ್ತು ಗ್ರೂಪ್ಸಲ್ಲಿ ಕ್ರಿಯೇಟ್ ಆಗುತ್ತೆ. ಎನಿ ಮಾಡರ್ನ್ ಎಕಾನಮೀಸ್ characterized by the phenomenon of division of labor. In fact, in most of the cases, a person or a group is engaged in just one line of production. Specialization is the rule rather than the exception. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈಗ ಡಿವಿಷನ್ ಆಫ್ ಲೇಬರ್ ಮಾಡಿದ್ರೆ ಆ ಲೇಬರು ಆ ಪರ್ಟಿಕ್ಯುಲರ್ ಜಾಬಿಗೆ ಮಾತ್ರ ಅಲ್ಲಿ ಅಡ್ಜಸ್ಟ್ ಆಗಿರ್ತಾರೆ ಅಲ್ವಾ. ಸೊ ಅದನ್ನು ಬಿಟ್ಬಿಟ್ಟು ಅವ್ರು ಬೇರೆ ಮಾಡಬೇಕಂದ್ರೆ ಅವ್ರಿಗೆ ಬರಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಒಂದೇ ಲೈನ್ ಆಫ್ ಪ್ರೊಡಕ್ಷನ್ ಮಾತ್ರ ಅಲ್ಲಿ ಆಗ್ತಿರುತ್ತೆ. ಸೊ ಅದು ಎಷ್ಟು ಮಟ್ಟಿಗೆ ಓಕೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ. ನೆಕ್ಸ್ಟ್ ನೋಡೋಣ ಅಡ್ವಾಂಟೇಜಸ್ ಆಫ್ ಡಿವಿಷನ್ ಆಫ್ ಲೇಬರ್. ಸೊ ಏನಪ್ಪ ಅಡ್ವಾಂಟೇಜಸ್ ಇದೆ ಡಿವಿಷನ್ ಆಫ್ ಲೇಬರಿಂದ ಅಂದರೆ ಎಫಿಷಿಯನ್ಸಿ ಆಫ್ ಲೇಬರ್. ದ ಬೇಸಿಕ್ ಅಡ್ವಾಂಟೇಜ್ ಆಫ್ ಡಿವಿಷನ್ ಆಫ್ ಲೇಬರ್ ಈಸ್ ಇನ್ಕ್ರೀಸಸ್ ದಿ ಎಫಿಷಿಯನ್ಸಿ, ಅಂದರೆ ಔಟ್ಪುಟ್, ಆ ಬೆಟರ್ ವರ್ಕು ಆಚೆ ಬರುತ್ತೆ. ನೆಕ್ಸ್ಟ್ ಕ್ವಾಲಿಟಿ ಆಫ್ ಪ್ರೊಡಕ್ಷನ್. ಸೊ ಇಲ್ಲಿ ಬೆಸ್ಟ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಮಾಡ್ತಾರೆ. ಯಾಕಪ್ಪ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಮಾಡಿದ್ರೆ ಏನಿದೆ ಔಟ್ಪುಟ್ ಇರುತ್ತೆ, ಮತ್ತು ಅಲ್ಲಿ ವೇಸ್ಟ್ ಕಮ್ಮಿ ಆಗೋದು ಸಹ ಇರುತ್ತೆ. ಯಾಕಂದರೆ ಅಲ್ಲಿ ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿ ಆಫ್ ಪ್ರಾಡಕ್ಟು ಸಹ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಇಟ್ ಲೀಡ್ಸ್ ಟು ದ ಇನ್ಕ್ರೀಸ್ ಆಫ್ ಪ್ರಾಫಿಟ್. ಏನಕ್ಕೆ ಅಂದರೆ ಅಲ್ಲಿ ವೇಸ್ಟ್ ಕಮ್ಮಿ ಆಗುತ್ತೆ ಅಲ್ವಾ. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ನೀವು ಒಂದು ಕೆಲಸ ಮಾಡೋಕ್ಕೂ ನಿಮ್ಮ ಮನೆ ದೊಡ್ಡವ್ರ ಕೆಲಸ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನೀವು ಸ್ವಲ್ಪ ವೇಸ್ಟ್ ಜಾಸ್ತಿ ಮಾಡ್ತೀರಾ, ಅವರು ವೇಸ್ಟ್ ಕಮ್ಮಿ ಮಾಡ್ತಾರೆ ಅಲ್ವಾ. ಸೊ ಹಾಗೆಯೇ ಇಲ್ಲೂ ಸಹ ಅಷ್ಟೇ, ಆ ವೇಸ್ಟ್ ಕಮ್ಮಿ ಮಾಡೋದ್ರಿಂದ ಪ್ರಾಫಿಟು ಸಹ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಆವ್ರೇಜ್ ಕಾಸ್ಟ್. ಡಿವಿಷನ್ ಆಫ್ ಲೇಬರ್ ಇರೋದ್ರಿಂದ ಮತ್ತು ಪ್ರಾಫಿಟು ಜಾಸ್ತಿ ಇರುತ್ತೆ, ಅಲ್ಲಿ ವೇಸ್ಟ್ ಕಮ್ಮಿ ಆಗುತ್ತೆ. ವೇಸ್ಟ್ ಕಮ್ಮಿ ಆದಾಗ ಆ ಪ್ರಾಡಕ್ಟು ರೀಸನಬಲ್ ರೇಟ್ಗೆ ಕಸ್ಟಮರ್ಗೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಾವು ಅವ್ರಿಗೆ ಕಸ್ಟಮರ್ಸ್ಗೆ ತುಂಬ ಚೀಪ್ ರೇಟಲ್ಲಿ
ಪ್ರಾಡಕ್ಟ್ನ ಕೊಡ್ತೀವಿ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿವಿಷನ್ ಆಫ್ ಲೇಬರ್ ಅಟ್ ಅ ಲಾಂಗರ್ ಪೀರಿಯಡ್ ಹೆಲ್ಪ್ಸ್ ಇನ್ ದ ರಿಸರ್ಚ್ ಆ್ಯಂಡ್ ಇನೋವೇಷನ್ ವಿಚ್ ಲೀಡ್ಸ್ ಟು ಪ್ರೊಡಕ್ಷನ್ ಆರ್ ಪ್ರೊಡ್ಯೂಸ್ ವೆರೈಟಿ ಆಫ್ ನ್ಯೂ ಪ್ರಾಡಕ್ಟ್ಸ್. ಸೊ ಇಲ್ಲೇನಾಗುತ್ತೆ ಅಂದರೆ ನಾವು ದುಡ್ಡು ಎಲ್ಲಿ ವೇಸ್ಟ್ ಮಾಡ್ತಿರಲ್ಲ, ಟೈಮ್ ವೇಸ್ಟ್ ಮಾಡ್ತಿರಲ್ಲ, ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತೀವಿ ಅಂದರೆ ಜನ ತಗೋತಾರೆ. ಸೊ ಅವಾಗ ಆ್ಯಸ್ ಎ ಓನರ್ ಅವ್ರಿಗೆ ಏನಿಸುತ್ತೆ, ಇನ್ನೂ ಬೆಸ್ಟ್ ಪ್ರಾಡಕ್ಟ್ಸ್ ಕೊಡೋಣ ದಯವಿಟ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅದು ಉತ್ತೇಜನ ಕೊಡುತ್ತೆ. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್ ಆಫ್ ಡಿವಿಷನ್ ಆಫ್ ಲೇಬರ್. ದ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜಸ್ ಆಫ್ ಡಿವಿಷನ್ ಆಫ್ ಲೇಬರ್ ಆರ್ ಮೊನೋಟೋನಿ ಆಫ್ ವರ್ಕ್. ಸೊ ಇಲ್ಲಿ ಮೊನೋಟೋನಿ ಅಂದರೆ ಒಂದೇ ಥರ ಕೆಲಸ. ಸೊ ಪ್ರತಿ ದಿವಸ ಒಂದೇ ಥರ ಕೆಲಸ ಮಾಡಿ 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 ಅವ್ರಿಗೇನಾಗುತ್ತೆ ಅಂದರೆ ಒಂಥರ ಬೋರ್ ಫೀಲ್ ಆಗಿಬಿಡುತ್ತೆ. ಸೊ ಅದೇ ಇಲ್ಲಿ ಆಗೋದು ಅಂದರೆ ಡಿವಿಷನ್ ಆಫ್ ಲೇಬರ್ ಆದಾಗ ಅವ್ರಿಗೆ ಚೇಂಜ್ ಓವರ್ ಇರಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಲ್ಯಾಕ್ ಆಫ್ ರೆಸ್ಪಾನ್ಸಿಬಿಲಿಟಿ. ಸೊ ಇಲ್ಲಿ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಇಸ್ ನಾಟ್ ಅಪ್ ಟು ದ ಎಕ್ಸ್ಪೆಕ್ಟೆಡ್ ಲೆವೆಲ್. ಯಾಕಪ್ಪ ಅಂದರೆ ಅದೇ ತಾನೇ ಕೆಲಸ ತಾನೇ ಮಾಡಿದ್ರೆ ಆಯಿತು ಬಿಡು, ಒಂದು ಅಸಡ್ಡೆ ಫೀಲ್ ಬಂದುಬಿಡುತ್ತೆ. ಅಲ್ಲಿ ರೆಸ್ಪಾನ್ಸಿಬಿಲಿಟೀಸು ಕಡಿಮೆ ಆಗುತ್ತೆ. ಹೊಸ ಕೆಲಸ ನಮಗೆ ಭಯ ಇರುತ್ತೆ. ಸೊ ಮಾಡಿರೋ ಕೆಲಸದಲ್ಲಿ ನಮಗೆ ಅಸಡ್ಡೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಇನ್ಕ್ರೀಸ್ ಡಿಪೆಂಡೆನ್ಸಿ. ಸೊ ಇವಾಗ ಡಿವಿಷನ್ ಆಫ್ ಲೇಬರ್ ಆಗಿರಬೇಕಾದ್ರೆ ಏನಾಗುತ್ತೆ, ಒಂದು ಮಾಮೂಲಿ ನಿಮ್ಮ ಸ್ಕೂಲ್ ಬ್ಯಾಗ್ ತೊಗೊಳ್ಳಿ. ಸೊ ಆ ಸ್ಕೂಲ್ ಬ್ಯಾಗ್ ಬಟ್ಟೆ ಕಟ್ ಮಾಡಿರೋ ಒಬ್ಬರು, ಸ್ಟಿಚ್ ಮಾಡೋದು ಒಬ್ಬರು, ಜಿಪ್ ಹಾಕೋದು ಒಬ್ಬರು ಅಂತ ಇರ್ತಾರೆ. 3 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ, ಓಕೆನಾ. ಸೊ ಇವಾಗ ಕಟ್ ಮಾಡೋರು ಬಂದಿಲ್ಲ ಅಂತ ಇಟ್ಕೊಳ್ಳಿ, ಆ ಬ್ಯಾಗ್ ಮಾಡೋರು ಕಟ್ ಮಾಡೋರು ಬಂದಿಲ್ಲ. ಸೊ ಕಟ್ ಮಾಡೋರು ಬಂದಿಲ್ಲ ಅಂದರೆ ನೆಕ್ಸ್ಟ್ ಹೊಲಿಯೋರ್ಗೂ ಕೆಲಸ ಇರಲ್ಲ, ಜಿಪ್ ಹಾಕೋರ್ಗೂ ಕೆಲಸ ಇರಲ್ಲ, ಓಕೆನಾ. ಇದೇ ಸೇಮ್ ಎಕ್ಸಾಂಪಲ್ ಸೆಕೆಂಡ್ ಸಿಚುವೇಶನ್ ನೋಡೋಣ. ಇಲ್ಲಿ ಕಟ್ ಮಾಡೋರು ಬಂದವ್ರೆ, ಜಿಪ್ ಹಾಕೋರು ಬಂದರೆ ಹೊಲಿಯೋರು ಬಂದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ಜಿಪ್ ಹಾಕೋರು ಕಟ್ ಮಾಡೋರ ಮೇಲೆ ಮತ್ತು ಇಲ್ಲಿ ಯಾರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಸ್ಟಿಚ್ ಮಾಡೋರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸ್ಟಿಚ್ ಮಾಡೋರು ಏನು ಮಾಡ್ತಾರೆ, ಕಟ್ ಮಾಡೋರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಆ ರೀತಿ ಡಿಪೆಂಡೆನ್ಸಿ ಆಗುತ್ತೆ ಡಿವಿಷನ್ ಆಫ್ ಲೇಬರ್ ಇದ್ದಾಗ. ನೆಕ್ಸ್ಟ್, ಅನ್ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಡಿವಿಷನ್ ಆಫ್ ಲೇಬರು ಸ್ಪೆಷಲೈಸೇಷನ್ ಅಲ್ವಾ. ಸೊ ಅಲ್ಲಿ ವರ್ಕ್ ಇನ್ಸ್ಟೆಡ್ ಆಫ್ ಕಂಪ್ಲೀಟಿಂಗ್ ದ ಹೋಲ್ ಆರ್ಟಿಕಲ್ ಈಸ್ ಸ್ಪೆಷಲೈಸ್ಡ್ ಇನ್ ದ ಮೇಕಿಂಗ್ ದ ಸ್ಮಾಲ್ ಪಾರ್ಟ್ ಆಫ್ ಇಟ್. ಚಿಕ್ಕ ಮೈನ್ಯೂಟ್ ವರ್ಕ್ಸ್ನು ಸಹ ಇಲ್ಲಿ ಸ್ಪೆಷಲೈಸೇಷನ್ ಅಂತ ಕೊಡ್ತಾರೆ. ಸೊ ಅವ್ರು ಇಲ್ಲ ಅಂದರೆ, ಸೊ ಏನಾದರೂ ಅವರು ಕೆಲಸ ಬಿಟ್ಟು ಹೋದರೆ, ಸೊ ಅವಾಗ ಏನಾಗುತ್ತೆ ಅಂದರೆ ಆ ಕೆಲಸ ಮಾಡೋಕ್ಕೆ ಯಾರೂ ಸರಿಯಾದ ವ್ಯಕ್ತಿ ಇರಲ್ಲ. ನೆಕ್ಸ್ಟ್ ನೋಡೋಣ, ಕ್ಲಾಸ್ ಕಾನ್ಫ್ಲಿಕ್ಟ್. ಏನಪ್ಪ ಇದು ಕ್ಲಾಸ್ ಕಾನ್ಫ್ಲಿಕ್ಟ್ ಅಂದರೆ, ಇದು ರಿಚ್ ಮತ್ತು ಪೂರ್ ನಡುವೆ ನಡೆಯುವಂಥದ್ದು. ಸೊ ಇಲ್ಲಿ ಓನರ್ ದುಡ್ಡು ಹಾಕಿರ್ತಾರೆ, ಅವ್ರು ಪ್ರಾಫಿಟ್ ತೊಗೊಂಡು ತುಂಬ ರಿಚ್ ಆಗ್ತಿರ್ತಾರೆ. ಆದರೆ ಇಲ್ಲಿ ವೇಜಸ್ ತೊಗೊಂಡು ಅಲ್ಲಿ ಕೆಲಸ ಮಾಡೋವಂಥ ಲೇಬರರು ಪೂರ್ ಆಗೇ ಇರ್ತಾರೆ. ಸೊ ಅಲ್ಲೇನಾಗುತ್ತೆ, ರಿಚ್ ಮತ್ತು ಪೂರ್ ಮಧ್ಯೆ ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಇದರ ಪಾರ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಯಾವುದಾದ್ರೂ ಟಾಪಿಕ್ ಬಗ್ಗೆ ಅಥವಾ ಲೆಸನ್ ಬಗ್ಗೆ ನಿಮಗೆ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನು ಬೆಳೆಸೋಣ. ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೀಡಿರೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.